ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೇನೆ. ನಾನೊಂದು 2-3 ಸಲ ಆಯಿತು ದುರ್ಗಾದೇವಿಯ ಪೋರ್ಟ್ರೇಟ್ ಬಿಡಿಸೋದು. ಮ್ಯಾಂಗ್ಳೂರಲ್ಲಿ ತುಂಬ ಕಡೆ ದುರ್ಗಾದೇವಿದು ಪೂಜೆ ಮಾಡ್ತಾ ಇದ್ದಾರೆ. ಹಾಗೆ ನನ್ನ ಪರಿಚಯ ಆಗಿ ತುಂಬ ಕಡೆ ನನ್ನನ್ನು ಪೋರ್ಟ್ರೇಟ್ ಬಿಡಿಸಲಿಕ್ಕೆ ಕರೀತಾ ಇದ್ದಾರೆ ರಂಗೋಲಿಯಲ್ಲಿ. ಹಾಗೆ ನಾಳೆ ಕೂಡ ಬ್ಯಾಂಗ್ಳೂರಲ್ಲಿ ನೆಲಮಂಗಲ ಅಂತ ಇಲ್ಲಿ ಒಂದು ಜಾಗದಲ್ಲಿ ದುರ್ಗಾದೇವಿಯ ಪೂಜೆ ಮಾಡ್ತಿದ್ದಾರೆ. ಹಾಗೆ ಅಲ್ಲಿ ಕೂಡ ರಂಗೋಲಿಯಲ್ಲಿ ದುರ್ಗಾದೇವಿಯ ಪೋರ್ಟ್ರೇಟ್ ಬಿಡಿಸಲಿಕ್ಕೆ ನನ್ನ ಕರೆದಿದ್ದಾರೆ. ಹಾಗೆ ನಾಳೆ ನಾನು ಮಾಡುವ ಆರ್ಟಿಗೆ ಇವತ್ತು ನಾನು ತುಂಬ ಪ್ರಿಪರೇಷನ್ ಮಾಡ್ತಿದ್ದೇನೆ. ತುಂಬ ಜನ ನನಗೆ ಕೇಳಿದ್ದೀರಿ, ನಿಮಗೆ ಕಲರ್ ಎಲ್ಲಿಂದ ಸಿಗ್ತದೆ, ವೈಟ್ ಕಲರ್ ಆಗಿರ್ಬೋದು ಅಥವಾ ಬೇರೆ ಕಲರ್ಸ್ ಎಲ್ಲ ಆಗಿರ್ಬೋದು, ನೀವೇ ಪ್ರಿಪೇರ್ ಮಾಡ್ತೀರಾ ಅಥವಾ ಹೇಗೆ ನಿಮ್ಗೆ ಸಿಗ್ತದೆ ಅಂತ ಕೇಳಿದ್ರಿ. ನಾನು ಪ್ರಿಪೇರ್ ಅಂತ ಮಾಡೋದಿಲ್ಲ. ಆ್ಯಕ್ಚುಲಿ ನನಗೆ ಪ್ರಿಪೇರ್ ಮಾಡಲಿಕ್ಕೆ ಅಂತ ಗೊತ್ತಿಲ್ಲ. ನಾನು ಅಂಗಡಿಯಲ್ಲೇ ತಗೊಳ್ಳೋದು. ಅಂಗಡಿಯಲ್ಲಿ ಹೋದರೆ ಇಲ್ಲಿ ನಮ್ಮ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಸಿಗ್ತದೆ. ಹಾಗೆ ನನ್ನ ಊರಲ್ಲಿ ಮಂಗಳೂರಲ್ಲಿ ಕೂಡ ಎಲ್ಲ ಕಡೆ ರಂಗೋಲಿ ಹುಡಿ ಸಿಗ್ತದೆ. ಮತ್ತು ರಂಗೋಲಿ ಹುಡಿ ತಗೊಳ್ಳೋದ್ರಲ್ಲಿ 2 ಟೈಪ್ ಇದೆ. ಒಂದು ಅಂತಂದರೆ ಒಂದು ಹೋಲಿ ರಂಗೋಲಿ ಹುಡಿ ಅಂತ ಹೇಳಿ, ಇನ್ನೊಂದು ನಾರ್ಮಲ್ ಸ್ವಲ್ಪ ತಿರಿತಿರ್ತದೆ, ಮುಟ್ಟುವಾಗಲೇ ಸ್ವಲ್ಪ ದರ್ಗ ಇರ್ತದೆ. ಅಂದರೆ ಈ ಮರಳು ಥರ ಇರ್ತದೆ, ನಮಗೆ ಹಾಕಲಿಕ್ಕೆ ತುಂಬ ಈಸಿ ಆಗ್ತದೆ. ಗಾಯ್ಸ್, ನಾಳೆ ದುರ್ಗಾದೇವಿಯ ಪೋರ್ಟ್ರೇಟ್ ಬಿಡಿಸಲಿಕ್ಕೆ ನನಗೆ ಇಷ್ಟು ಕಲರ್ಸ್ ಬೇಕು. ಹಾಗೆ ಇದು ನೋಡಿ, ಟೀ ಫಿಲ್ಟರ್ ಮಾಡುವಂಥದ್ದು. ತುಂಬ ಸ್ಪೇಸನ್ನು ಕವರ್ ಮಾಡಲಿಕ್ಕೆ ನಮಗೆ ಈಸಿ ಆಗ್ತದೆ. ಇದು ಪೆನ್ಸಿಲ್ಸ್, ನಮಗೆ ಔಟರ್ ಡ್ರಾ ಮಾಡಲಿಕ್ಕೆ ಫಸ್ಟಿಗೆ. ಹಾಗೆ ಚಾಕ್ ಪೀಸ್ ಮತ್ತು ಸೀಸರ್ ಎಲ್ಲ ಬೇಕಾಗುವಂಥದ್ದು, ನಮಗೆ ಯಾವುದೆಲ್ಲ ಬೇಕು ಅಂತ ಇಷ್ಟೇ ನಾನು ಯೂಸ್ ಮಾಡೋದು. ಇದಕ್ಕಿಂತ ಎಕ್ಸ್ಟ್ರಾ ಎಂತ ಯೂಸ್ ಮಾಡೋದಿಲ್ಲ. ನಾನು ಇದನ್ನೆಲ್ಲ ತೊಗೊಂಡು ಹೋಗಬೇಕು. ಸೊ ನಾವಿನ್ನು ಬೆಳಿಗ್ಗೆ ನೋಡುವ. ಗುಡ್ ನೈಟ್. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ನಾನೀಗ ಬೆಳಿಗ್ಗೆ ಒಂದು 7:15ಗೆ ರೂಮಿಂದ ಹೊರಟಿದ್ದೇನೆ. ಗಾಯ್ಸ್, ಇನ್ನೊಂದು ವಿಷಯ ಹೇಳಬೇಕು. ನಾವು ನಿನ್ನೆಗೆ 2 ಲಕ್ಷ ಸಬ್ಸ್ಕ್ರೈಬರನ್ನು ಕಂಪ್ಲೀಟ್ ಮಾಡಿದ್ದೇವೆ. ಥ್ಯಾಂಕ್ ಯು ಸೋ ಮಚ್ ನಿಮಗೆ ಅದನ್ನು ಮಾಡಿದ್ದಕ್ಕೆ. ಇಲ್ಲಿಂದ ಒಂದು 35 ಕಿಲೋಮೀಟ್ರ್ ಉಂಟು ನೆಲಮಂಗಲ ನನಗೆ. ಹಾಗೆ ನಾನು ಕ್ಯಾಬಲ್ಲಿ ಅಥವಾ ಬಸ್ಸಲ್ಲೆಲ್ಲ ಹೋಗಲಿಲ್ಲ. ಬಸ್ಸಲ್ಲಿ ಹೋದರೆ ರೇಟ್ ಆಗ್ತದೆ, ಕ್ಯಾಬಲ್ಲಿ ಹೋದರೆ ರೇಟ್ ಆಗ್ತದೆ. ತುಂಬ ನಮ್ಮ ಬಜೆಟ್ಗೆ ಸಾಕಾಗಲಿಲ್ಲ. ಹಾಗೆ ನಾನು ಮೆಟ್ರೋದಲ್ಲಿ ಹೋಗುವಂತ ಡಿಸೈಡ್ ಮಾಡಿ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೇನೆ. ಫಸ್ಟ್ ಟೈಮ್ ಮೆಟ್ರೋದಲ್ಲಿ ಹೋಗೋದು ಬ್ಯಾಂಗ್ಳೂರಿಗೆ ಬಂದ. ಅಲ್ಲಿ ತನಕ ಬ್ಯಾಂಗ್ಳೂರಿಗೆ ಮೆಟ್ರೋ, ನಾನು ಇಲ್ಲಿ ತನಕ ಮೆಟ್ರೋದಲ್ಲಿ ಹೋಗಲೇ ಇಲ್ಲ. ಹಾಗೆ ಐಟಮ್ಸ್ ಎಲ್ಲ ತಗೊಂಡಿದ್ದೇನೆ ಬೇಕಾದಲ್ಲ. ನೋಡ ಹೇಗೆ ಆಗ್ತದೆ ಅಷ್ಟೇ. ಬನ್ನಿ. ಗಾಯ್ಸ್, ನಾನು ನೆಲಮಂಗಲಕ್ಕೆ ರೀಚ್ ಆಗಿದ್ದೇನೆ ಈಗ. ಆ್ಯಕ್ಚುಲಿ ನಾನು ಬಸ್ಸಲ್ಲೇ ಬರಬೇಕಿತ್ತು ಮಾದಾವರದಿಂದ ನೆಲಮಂಗಲಕ್ಕೆ. ಮಾತ್ರ ನಾನು ಬಸ್ ತರಲಿ, ನಮ್ಮ ಮರ್ತೋಯ್ತು. ಹಾಗೆ ಗೂಗಲ್ ಪೇ ಮಾತ್ರ ಇತ್ತು ನನಗೆ. ಹಾಗೆ ಸರಿ, ನಾನು ಕ್ಯಾಬ್ ಬುಕ್ ಮಾಡಿ ಬರು ಅಂತೇಳಿ ಕ್ಯಾಬಲ್ಲಿ ಆಟೋದಲ್ಲಿ ಬಂದದ್ದು. ಇಲ್ಲಿ ಕೂಡ ಇಲ್ಲಿಂದ ಅವರ ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತೇನೆ ಅಂತ ಹೇಳಿದರು. ಸೊ ಸ್ವಲ್ಪ ದೂರ ನಡಿಬೇಕು ಒಳಗಡೆ, ಜಿ ಮಾರ್ಟ್ ಅಂತ ಹೇಳಿ, ಅಲ್ಲಿಗೆ ಇನ್ನು ಮನೆಗೆ ಹೋಗೋದು. ಗೈಸ್, ನಾನು ಇಲ್ಲಿ ನೆಲಮಂಗಲಕ್ಕೆ ರೀಚ್ ಆಗಿದ್ದೇನೆ. ಒಂದು ಸಣ್ಣ ಒಂದು ಗ್ರಾಮ, ತುಂಬ ಚಂದ ಉಂಟು ನೋಡಲಿಕ್ಕೆ. ಹಾಗೆ ಒಳಗಡೆ ದೇವಿಯ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ಇನ್ನು ನಾವಿಲ್ಲಿ ಒಂದು ಚಹಾ ಕುಡಿದು ಮತ್ತೆ ಹೋಗಿ ನಮ್ಮ ಕೆಲಸವನ್ನು ಸ್ಟಾರ್ಟ್ ಮಾಡುವ. ಗೈಸ್, ನಮಗೆ ಇಷ್ಟು ಜಾಗದಲ್ಲಿ ನಾನು ಮಾರ್ಕ್ ಮಾಡಿದಷ್ಟು ದೊಡ್ಡ ರಂಗೋಲಿ ಬಿಡಿಸ್ಲಿಕ್ಕೆ ನನಗೆ. ಸೊ ಔಟರ್ ಲೈನ್ ಮಾರ್ಕ್ ಮಾಡಿದರೆ, ಇನ್ನು ದೇವಿಯ ಔಟರ್ ಲೈನ್ ಮಾರ್ಕ್ ಮಾಡಿದರೆ ಆಯಿತು. ಗೈಸ್, 12 ಗಂಟೆಗೆ ಸ್ಟಾರ್ಟ್ ಮಾಡಿ ಇಷ್ಟೇ ಆದ್ದು. ಇನ್ನೂ ತುಂಬ ಇದೆ ಬಿಡಿಸ್ಲಿಕ್ಕೆ. ಸೊ ಆಲ್ರೆಡಿ ಬೆನ್ನು ನೋವಾಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ತೊಂದರೆ ಇಲ್ಲ, ಚೆನ್ನಾಗಿ ಮಾಡಿಬಿಡುವಲ್ಲ. ಇದು ಸ್ವಲ್ಪ ಬೇಗ ಬಿಡಿಸ್ಬೇಕು ಅಂತ ನಾನು ಅವರೊಟ್ಟಿಗೆ ಹೇಳಿದೆ, ಆದರೆ ಆಲ್ರೆಡಿ ಲೇಟ್ ಆಗಿದೆ. ಸೊ ಅವರು ಕೊಟ್ಟ ಡೆಡ್ಲೈನ್ಗೆ ನನಗೆ ಮುಗಿಸ್ಬೇಕು. ಗೈಸ್, ಕಲರ್ ಮಿಕ್ಸಿಂಗ್ ಎಲ್ಲ ನಾನು ಈ ಥರ ಮಾಡ್ಕೊಳ್ಳೋದು. ನಾನು ಯಾವುದಾದ್ರೂ ಬೌಲ್ಸ್ ಯೂಸ್ ಮಾಡ್ತೇನೆ. ಮತ್ತು ನನಗೆ ಇಲ್ಲಿ ಬಫೆ ಸಿಕ್ಕಿದ ಕಾರಣ ತುಂಬ ಈಸಿ ಆಯಿತು ಮಕ್ಕಳಿಗೆ. ಹೇ ಗಾಯ್ಸ್, ಮಧ್ಯಾಹ್ನ 12 ಗಂಟೆಗೆ ರಂಗೋಲಿ ಸ್ಟಾರ್ಟ್ ಮಾಡಿ ಈಗಷ್ಟೇ ಮುಗಿದದ್ದು. ಇವರೇ ನನ್ನ ಅಜಯನ. ಹಾಗೆ ತುಂಬ ಲೇಟ್ ಆಗಿದೆ, ಈಗ 7:15 ಆಗಿದೆ ಮುಗಿಯುವಾಗ. ಟೈಮ್ ಸ್ವಲ್ಪ ನನಗೆ ಕಡಿಮೆ ಆದ ಕಾರಣ ಬೇಗ ಮಾಡಬೇಕಾಯಿತು. ಸೊ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸೊ ಈಗ ಬೆಳಿಗ್ಗೆ ಬಂದಷ್ಟೇ ದೂರ ಮತ್ತೊಮ್ಮೆ ನೈಟಿಗೆ ಟ್ರಾವೆಲ್ ಮಾಡಬೇಕು, 35 ಕಿಲೋಮೀಟರ್. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.